ಕರ್ನಾಟಕದ ಯುಗ ಪುರುಷ ಪಂಡಿತ್ ತಾರನಾಥರು. ರಾಯಚೂರಿನವರಿಗೆ ಪಂಡಿತ್ ತಾರನಾಥರೆಂದರೆ ಹಮ್ದರ್ ಶಾಲೆ. ಅಕ್ಕಪಕ್ಕದ ಗುಲ್ಬರ್ಗಾ, ಬೀದರ್, ಬಳ್ಳಾರಿಯವರಿಗೆ ಅವರೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಶಿಕ್ಷಣ ಸಂಸ್ಥೆಯ ಸ್ಥಾಪಕ. ಆಯುರ್ವೇದದಲ್ಲಿ ತೊಡಗಿಸಿಕೊಂಡವರಿಗೆ ಅಪ್ರತಿಮ ವೈದ್ಯ ಹಾಗೂ ಯೋಗಿ. ತಾರನಾಥರ ಬಗ್ಗೆ ಜನಸಾಮಾನ್ಯರಲ್ಲಿ ಮೂಡುವ ಸಹಜ ಚಿತ್ರಣ ಇದು. ಒಂಥರ ಟಿಪ್ ಆಫ್ ದ ಐಸ್ಬರ್ಗ್ ತರಹ. 1921ರಲ್ಲೇ ಪ್ರೇಮ ವಿದ್ಯಾಪೀಠವನ್ನ ಸ್ಥಾಪಿಸಿ ಸಾವಿರಾರು ಯುವಕರ ಬದುಕಿಗೆ ದಾರಿದೀಪವಾದವರು ಪಂಡಿತ್ ತಾರನಾಥರು. ಆರ್ಟ್ ಆಫ್ ಹೀಲಿಂಗ್ ಅನ್ನೋದನ್ನ 100 ವರ್ಷಗಳ ಹಿಂದೆಯೇ ಬಳಕೆಯಲ್ಲಿ ತಂದ ಜೀನಿಯಸ್. ತಾರನಾಥರು ತಾವಿದ್ದಲ್ಲಿಯೇ ದೇಶ ವಿದೇಶಿಗರನ್ನ ಸೆಳೆದ ಮಿಸ್ಟಿಕ್. 100 ವರ್ಷಗಳು ಬದುಕಿದ್ದರೂ ಸಾಧಿಸಲಾಗದ್ದನ್ನ ತಾರನಾಥ್ ಅವರು ಕೇವಲ ಅವರ 51 ವರ್ಷಗಳ ಜೀವಿತಾವಧಿಯಲ್ಲಿ ಸಾಧಿಸಿದರು. ಅದಮ್ಯ ಚೇತನ ಪಂಡಿತ್ ತಾರನಾಥರ ಬಹುಮುಖ ವ್ಯಕ್ತಿತ್ವವನ್ನು ಲೇಖಕಿ ಲಕ್ಷ್ಮೀದೇವಿ ಶಾಸ್ತ್ರಿಯವರು ಕರ್ನಾಟಕದ ಯುಗಪುರುಷ ಪಂಡಿತ್ ತಾರನಾಥರು ಎನ್ನುವ ಪುಸ್ತಕದಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿ ಪರಿಚಯಿಸಿದ್ದಾರೆ. ಪಂಡಿತ್ ತಾರನಾಥರ ಬದುಕು, ಸಂಘರ್ಷ, ಹೋರಾಟ, ದೇಶಭಕ್ತಿ, ಸಾಮಾಜಿಕ ಚಿಂತನೆ, ಶಿಕ್ಷಣ, ಸಾಹಿತ್ಯ, ಸಂಗೀತ ಮತ್ತು ಇನ್ನಿತರ ಕ್ಷೇತ್ರಗಳಿಗೆ ಅವರ ಕೊಡುಗೆಗಳನ್ನು ಈ ಪುಸ್ತಕದಲ್ಲಿ ನೋಡಬಹುದು. ಕರ್ನಾಟಕದ ಯುಗ ಪುರುಷ ಪಂಡಿತ್ ತಾರನಾಥರನ್ನು ತಿಳಿಯುವಂತಹ ಪ್ರಯತ್ನ ಇಲ್ಲಿಂದಲೇ ಶುರುವಾಗಲಿ, ಇಂದಿನಿಂದಲೇ ಶುರುವಾಗಲಿ.